Welcome students. Dear students, in this experiment, we are going to discuss how to determine the angle of minimum deviation of this prism. ನೋಡಿ prism ಏನಾಗಿದೆ, it will be made up of 5 surfaces. 3 of them are rectangular, ಇಲ್ಲಿ ಕಾಣಿಸ್ತಾ ಇರಬಹುದು. 2 of them are triangular. ಅದರಲ್ಲಿ ಒಂದು ಸರ್ಫೇಸ್ ಏನಾಗಿದೆ, it will be translucent, that is treated as the base. ಇನ್ನೊಂದು ಏನಾಗಿದೆ ಅಂತಂದ್ರೆ ಇನ್ನೆರಡು ಟ್ರಾನ್ಸ್ಪರೆಂಟ್ ಇದೆ. ಸೊ ಎರಡು ಟ್ರಾನ್ಸ್ಪರೆಂಟ್ ಸರ್ಫೇಸಸ್, ದೇ ಆರ್ ನೋನ್ ಆಸ್ ರಿಫ್ರಾಕ್ಟಿಂಗ್ ಸರ್ಫೇಸಸ್. ಅವೆರಡು ಎಲ್ಲಿ ಮೀಟ್ ಆಗ್ತಾ ಇದೆ ನೋಡಿ, ಸೊ ದಟ್ ಈಸ್ ನೋನ್ ಆಸ್ ರಿಫ್ರಾಕ್ಟಿಂಗ್ ಏಜ್. ಯು ಕ್ಯಾನ್ ಅಬ್ಸರ್ವ್ ಇನ್ ದ ಡಯಾಗ್ರಾಮ್. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಇನ್ಸಿಡೆಂಟ್ ರೇ, ಇಲ್ಲಿ ತೋರಿಸ್ತಾ ಇರುವಂತ ಇನ್ಸಿಡೆಂಟ್ ರೇ ಇದು ಹೀಗೆ ಬಂದು ಈ ರಿಫ್ರಾಕ್ಟಿಂಗ್ ಎಡ್ಜ್ ಇಂದ ಅಥವಾ ಈ ರಿಫ್ರಾಕ್ಟಿಂಗ್ ಸರ್ಫೇಸ್ ಇಂದ ಎಂಟರ್ ಆಗಿ ದೆನ್ ಬೆಂಡ್ ಆಗಿ ದೆನ್ ಇನ್ನೊಂದು ರಿಫ್ರಾಕ್ಟಿಂಗ್ ಸರ್ಫೇಸ್ ಇಂದ ಎಮರ್ಜ್ ಆಗ್ತಾ ಇದೆ. ಇನ್ಸಿಡೆಂಟ್ ಡೈರೆಕ್ಷನ್ ಇದು ತೋರಿಸ್ತಾ ಇದೆ ನೋಡಿ, ಈ ಲೈನ್ ಇದು, ಹಾಗೆ ಎಮರ್ಜೆಂಟ್ ಲೈನ್ ಇದು. ಇವೆರಡರ ಮಧ್ಯೆ ಇರುವಂತ ಆಂಗಲ್ ಅನ್ನು ನಾವೇನ್ ಹೇಳ್ತೇವೆ, ಡಿವಿಯೇಷನ್ ಅಂತ, ರಿಪ್ರೆಸೆಂಟೆಡ್ ಎಸ್ ಡೆಲ್ಟಾ. ಅದೇ ರೀತಿ ಈ ಸರ್ಫೇಸ್ಗೆ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ನಾವು ನಾರ್ಮಲ್ ಅನ್ನ ಡ್ರಾ ಮಾಡಿದ್ದೇವೆ. ಆ ನಾರ್ಮಲ್ ಜೊತೆಗೆ ಇನ್ಸಿಡೆಂಟ್ ಲೈಟ್ ಎಷ್ಟು ಆಂಗಲ್ ಮಾಡ್ತಿದೆ ನೋಡಿ, ಸೊ ದಟ್ ಈಸ್ ನಾನ್ ಆಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. It is angle made by the incident light with respect to the normal drawn at the point of incidence. ಇದು ನಮಗೆ ಅವಶ್ಯಕತೆ ಇಲ್ಲ. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ the angle of emergence, which is the angle made by the emergent light with respect to the normal drawn at the point of emergence, ನಾವು ಇದನ್ನು ಯೂಸ್ ಮಾಡ್ತಾ ಇಲ್ಲ. Only we are going to plot a graph of the angle of incidence along the x-axis ಮತ್ತೆ deviation along the y-axis. ಆ ಗ್ರಾಫ್ ಇಂದ, using that graph, we are going to find out the value of the angle of minimum deviation. Okay, let's move on to the next slide. ಇದೇ ರೀತಿ ನಾವೇನ್ ಮಾಡ್ತೀವಿ, using the plane sheet we are going to determine the angle of deviation for different angle of incidence. ನೋಡಿ ಸ್ಟೂಡೆಂಟ್ಸ್, ಇದನ್ನು ಮಾಡ್ಲಿಕ್ಕೆ ನಾವು ಹೇಗ್ ಮಾಡ್ತೇವೆ ಅಂತಂದ್ರೆ, ಫಸ್ಟ್ ನಾವು ಒಂದು ಪ್ಲೇನ್ ಶೀಟ್ ಅನ್ನು ತಗೊಳ್ತೇವೆ. ಇಲ್ಲಿ ತೋರಿಸಿದಾಗೆ ಆ ಪ್ಲೇನ್ ಶೀಟ್ ಮೇಲೆ ಉದ್ದಕ್ಕೆ ಒಂದು ಸರಿಯಾಗಿ ಮಧ್ಯದಲ್ಲಿ, ಶೀಟಿನ ಮಧ್ಯದಲ್ಲಿ ಉದ್ದಕ್ಕೆ ಒಂದು ಲೈನ್ ಡ್ರಾ ಮಾಡ್ತೇವೆ. ದೆನ್ ವಿ ಆರ್ ಗೋಯಿಂಗ್ ಟು ಡಿಟರ್ಮಿನ್ 3 ಪಾಯಿಂಟ್ಸ್. ಇಲ್ಲೊಂದು ಅಟ್ ದ ಸೆಂಟರ್, ಆಮೇಲೆ ಸೆಂಟರ್ ಇಂದ ಸ್ವಲ್ಪ ದೂರ ಒಂದು, ಆಮೇಲೆ ಮತ್ತೆ ಸ್ವಲ್ಪ ದೂರ ಈ ಕಡೆ ಒಂದು, 3 ಪಾಯಿಂಟ್ಸ್. ಸೊ ದೀಸ್ ಆರ್ 3 ಡಿಫರೆಂಟ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಆಮೇಲೆ ಯೂಸಿಂಗ್ ದ ಪ್ರೊಟ್ರಾಕ್ಟರ್ ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅನ್ನ ಕನ್ಸಿಡರ್ ಮಾಡಿ ಅದ್ರ ಮೇಲೆ ಪ್ರೊಟ್ರಾಕ್ಟರ್ ಇಟ್ಟು ಇಲ್ಲಿ ಒಂದು ನಾರ್ಮಲ್ ಅನ್ನ ಮಾರ್ಕ್ ಮಾಡ್ತೇವೆ, ಕರೆಕ್ಟ್ ಆಗಿ ಎಕ್ಸಾಕ್ಟ್ 90 ಡಿಗ್ರಿ. ದೆನ್ ಆಲ್ಸೋ ಇದಕ್ಕೆ ನಾವೇನ್ ಮಾಡ್ತೇವೆ ಅಂತಂದ್ರೆ 35 ಡಿಗ್ರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. 35 ಡಿಗ್ರಿಯಿಂದ ಇಲ್ಲಿ ನಾನು 40 ಡಿಗ್ರೀಸ್ ಮಾರ್ಕ್ ಮಾಡ್ತೇವೆ ವಿತ್ ರೆಸ್ಪೆಕ್ಟ್ ಟು ದಿಸ್. ಯಾವ್ದಕ್ಕೆ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ದ ನಾರ್ಮಲ್ 40 ಡಿಗ್ರೀಸ್. ಈ ವ್ಯಾಲ್ಯೂಸ್ ಅನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದನ್ನು ನಾವು ನೋಡ್ತಾ ಹೋಗಿ 10, 20, 30, 40 ಮಾರ್ಕ್ ಮಾಡ್ತೇವೆ, 40 ಅಲ್ಲಿ. ದೆನ್ ಸ್ಕೇಲ್ ಇಂದ ನಾನು ಏನ್ ಮಾಡ್ತೇನೆ, ನಾರ್ಮಲ್ ಅನ್ನು ಡ್ರಾ ಮಾಡ್ತೇನೆ. ಹೀಗೆ ಸ್ವಲ್ಪ ಲಾಂಗ್ಗೆ ತಗೊಳ್ಳಿ. ಆಮೇಲೆ ಈ ಇದನ್ನ ಇನ್ಸಿಡೆಂಟ್ ಲೈಟ್ ಅನ್ನು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ನಾನು ಮಾರ್ಕ್ ಮಾಡ್ತೇನೆ. ಅದು ಲಾಂಗ್ ಲೈನ್ ಅನ್ನು ಡ್ರಾ ಮಾಡ್ತೇನೆ. ಸೊ ದಿಸ್ ಇಸ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಹಾಗೆ ನಾವು ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಡಿಫರೆಂಟ್ ಪಾಯಿಂಟ್ಸ್ 5 ಡಿಗ್ರೀಸ್ ಕಡಿಮೆ, ಇದನ್ನು ನಾನು 40 ತಗೊಂಡಿದ್ದೀನಿ ಅಂತ, ಇಲ್ಲಿ 35, ಇಲ್ಲಿ 45, ಆಮೇಲೆ ಏಜನ್ನು ತಿರುಗಿಸಿ ಆಮೇಲೆ ಮತ್ತೆ ಏನ್ ಮಾಡಿ ಅಂತಂದ್ರೆ ಇದನ್ನ 50, 55, 60 ಈ ರೀತಿ ಆಂಗಲ್ ಅನ್ನ ಮೆಜರ್ ಮಾಡ್ಕೊಂಡು ನೋಡಿ, ನಾನು ಆಲ್ರೆಡಿ ಅದನ್ನ ಮಾಡಿಕೊಂಡಿದ್ದೀನಿ. ಸೊ ಈಗ ನಾನು ಏನ್ ಮಾಡ್ತೇನೆ ಅಂತಂದ್ರೆ, ಹೌ ಟು ಫೈಂಡ್ ಔಟ್ ದ ಡಿವಿಯೇಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಆಂಗಲ್ ಆಫ್ 40 ಡಿಗ್ರಿ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್. Remember that the angle of incidence is the angle between the direction of incident ray ಇದು and also the normal drawn at the point of incidence with respect to normal, not to the surface. ಈಗ ನಾನು ಏನ್ ಮಾಡ್ತೇನೆ ಅಂತಂದ್ರೆ, ಈ ಪ್ರಿಸಮ್ ಅನ್ನು ತಗೊಂಡು ಒನ್ ಆಫ್ ದ ರಿಫ್ರಾಕ್ಟಿಂಗ್ ಸರ್ಫೇಸ್ ಅನ್ನ ಈ ಲೈನ್ ಮೇಲೆ ಬರೋ ರೀತಿ ಪ್ಲೇಸ್ ಮಾಡ್ತೇನೆ. ಸೊ ದಟ್ ಆ ರಿಫ್ರಾಕ್ಟಿಂಗ್ ಸರ್ಫೇಸ್ ನ ಮಿಡ್ ಪಾಯಿಂಟ್ ಏನ್ ಬರಬೇಕು, ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಗೆ ಪಾಯಿಂಟ್ ಆಗಬೇಕು. ಜೊತೆಗೆ ಬೇಸ್ ಏನಾಗಬೇಕು, ಇಟ್ ಶುಡ್ ಬಿ ಟುವರ್ಡ್ಸ್ ದ ಇನ್ಸಿಡೆಂಟ್ ಎಡ್ಜ್. ರಿಫ್ರಾಕ್ಟಿಂಗ್ ಎಡ್ಜ್ ಏನಾಗಿರ್ಬೇಕು, ಆ ಕಡೆ ಇರಬೇಕು. ಬೇಸ್ ಯಾವ ಕಡೆ, ಇನ್ಸಿಡೆಂಟ್ ಲೈಟ್ ಇರುವ ಸೈಡ್ ಇರಬೇಕು. ನಾರ್ಮಲ್ ಇಂದ ಇನ್ಸಿಡೆಂಟ್ ಲೈಟ್ ಸೈಡ್ ಗೆ,
ರಿಫ್ರಾಕ್ಟಿಂಗ್ ಎಡ್ಜ್ ಆನ್ ದ ಅದರ್ ಸೈಡ್. ಹೀಗೆ ನಾನು ಇದನ್ನು ಈ ರೀತಿ ಪ್ಲೇಸ್ ಮಾಡ್ತಿದ್ದೇನೆ, ಎಕ್ಸಾಕ್ಟ್ ಆಗಿ ಈ ರೀತಿ ಪ್ಲೇಸ್ ಮಾಡ್ತೇನೆ ನೋಡಿ. ಇಫ್ ಇಟ್ ಇಸ್ ನಾಟ್ ವಿಸಿಬಲ್ ದೆನ್ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಹೀಗೆ ಈ ರೀತಿ ಪ್ಲೇಸ್ ಮಾಡಿದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ರಿಫ್ರಾಕ್ಟಿಂಗ್ ಎಡ್ಜ್ ಅನ್ನ ಕರೆಕ್ಟ್ ಆಗಿ ಈ ಲೈನ್ ಅಲ್ಲಿ ಪ್ಲೇಸ್ ಮಾಡಿದ್ದೇನೆ. ಸೊ ದಿಸ್ ಇಸ್ ನಾರ್ಮಲ್, ಇದು ನಾರ್ಮಲ್ ಡ್ರಾನ್ ಟು ದ ಸರ್ಫೇಸ್, ಇದು ಸರ್ಫೇಸ್, ಈ ಲೈನ್ ಇರುತ್ತಾ ಇರೋದು ಸರ್ಫೇಸ್, ಇದು ಸರ್ಫೇಸ್, ಇದು ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್, ಇದು ಆಂಗಲ್ ಆಫ್ ಇನ್ಸಿಡೆನ್ಸ್, ಈ ಆಂಗಲ್ ನಾರ್ಮಲ್ ಮತ್ತೆ ಆಂಗಲ್ ಆಫ್ ಇನ್ಸಿಡೆಂಟ್ ಲೈಟ್ ಮಧ್ಯೆ ಈ ರೀತಿ ಪ್ಲೇಸ್ ಮಾಡಾದ್ಮೇಲೆ ದೆನ್ ಸಪೋಸ್ ಬೈ ಚಾನ್ಸ್ ಏನಾದ್ರೂ ತನ್ನ ಪ್ಲೇಸ್ ಇಂದ ನಮ್ಮ ಮಿಸ್ಟೇಕ್ ಇಂದಾಗಿ ಸ್ವಲ್ಪ ಏನೋ ಡಿಸ್ಪ್ಲೇಸ್ ಆದ್ರೆ ಅದನ್ನು ಮತ್ತೆ ವಾಪಸ್ ಇದನ್ನೇ ಪ್ಲೇಸ್ ಅಲ್ಲಿ ಇಡ್ಲಿಕ್ಕೆ ನಾನು ಎಡ್ಜಸ್ ಅನ್ನ ವಿತ್ ದ ಹೆಲ್ಪ್ ಆಫ್ ಶಾರ್ಪ್ ಪೆನ್ಸಿಲ್ ಮಾರ್ಕ್ ಮಾಡ್ತಿದ್ದೇನೆ ನೋಡಿ. ಮಾರ್ಕ್ ಮಾಡಿದ್ದೇನೆ ಹಾಗೆ. ದೆನ್ ನಾವು ನೆಕ್ಸ್ಟ್ ಇನ್ಸಿಡೆಂಟ್ ಲೈಟಿಗೆ ಕರೆಸ್ಪಾಂಡಿಂಗ್ ಆಂಗಲ್ ಆಫ್ ಎಮರ್ಜೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾನು 2 ಪಿನ್ ಅನ್ನ ಪ್ಲೇಸ್ ಮಾಡ್ತೇನೆ ನೋಡಿ. ಒಂದು ವರ್ಟಿಕಲ್ ಆಗಿ ಇದನ್ನ ಮಾಡಿ ನಿಲ್ಲಿಸ್ತಾ ಇದ್ದೇನೆ. ಸ್ವಲ್ಪ ಪ್ರೆಸ್ ಮಾಡಿ. You have to take the sharp pins. ಪ್ರೆಸ್ ಮಾಡಿ ನಿಲ್ತಾ ಇದ್ದೇವೆ. ಆಮೇಲೆ ಇದನ್ನು ಸ್ವಲ್ಪ ದೂರದಲ್ಲಿ ಸೇಮ್ ಲೈನ್ ಮೇಲೆ ನೋಡಿ ಅಬ್ಸರ್ವ್ ಮಾಡಿ, ಸೇಮ್ ಲೈನ್ ಮೇಲೆ ಇನ್ಸಿಡೆಂಟ್ ಲೈನ್ ಮೇಲೆ ನಾನು 2 ಪಿನ್ ಅನ್ನ ವರ್ಟಿಕಲ್ ಆಗಿ ಹೋಲ್ಡ್ ಮಾಡಿ. ನೀವು ಡಯಾಗ್ರಾಮ್ ಅಲ್ಲೂ ಅಬ್ಸರ್ವ್ ಮಾಡಬಹುದು. ಸೊ ದೀಸ್ ಆರ್ ದ 2 ಪಿನ್ಸ್. ಇಲ್ಲೊಂದು ಪಿನ್ ಇದೆ, ಇಲ್ಲೊಂದು ಪಿನ್ ಇದೆ. ಸೇಮ್ ಇನ್ಸಿಡೆಂಟ್ ಡೈರೆಕ್ಷನ್ ಮೇಲೆ 2 ಪಿನ್ ಅನ್ನ ವರ್ಟಿಕಲ್ ಆಗಿ ಹೋಲ್ಡ್ ಮಾಡಿ. ದೆನ್ ಏನ್ ಮಾಡ್ಬೇಕಂತ ನಾವು ಆನ್ ದ ಅದರ್ ಸೈಡ್ ಆಫ್ ದ ರಿಫ್ರಾಕ್ಟಿಂಗ್ ಎಡ್ಜ್ ಈ ಕಡೆಯಿಂದ ಅಬ್ಸರ್ವ್ ಮಾಡ್ತಾ, ಈ ಕಡೆಯಿಂದ ಅಬ್ಸರ್ವ್ ಮಾಡ್ತಾ. ಸೊ ವಿ ನೀಡ್ ಟು ಫೈಂಡ್ ಔಟ್ ದ ಇನ್ಸಿಡೆಂಟ್ ಡೈರೆಕ್ಷನ್. 2 ಪಿನ್ ಅನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಯು ಹ್ಯಾವ್ ಟು ಟ್ರೈ. ಸೊ ಹೇಗೆ ಅಂತ ಹೇಳಿ ನಾವು ನೋಡ್ತಾ ಹೋಗುವ ನೋಡಿ. ಇಲ್ಲಿ ನೋಡಿ ಈ ರೀತಿ ಕಾಣಿಸ್ತದೆ. ಸೊ ವಿ ಹ್ಯಾವ್ ಟು ಅಬ್ಸರ್ವ್ ಇಟ್ ಫ್ರಮ್ ಹಿಯರ್, ಈ ಸೈಡ್ ಇಂದ ನೀವು ಅಬ್ಸರ್ವ್ ಮಾಡಬಹುದು. ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ ಇದೇನಾಗಿದೆ. ಸೊ ದಿಸ್ ಇಸ್ ಬೇಸ್, ಇದು ಬೇಸ್. ಇಲ್ಲಿ ಎಮರ್ಜೆಂಟ್ ಸೈಡ್ ಬರ್ತಾ ಇದೆ. ನಾವೇನ್ ಮಾಡ್ಬೇಕಂತಂದ್ರೆ ವಿ ಹ್ಯಾವ್ ಟು ಅಬ್ಸರ್ವ್ ಫ್ರಮ್ ದಿಸ್ ಪಾಯಿಂಟ್ಸ್. ವಿ ಹ್ಯಾವ್ ಟು ಸ್ಟಾರ್ಟ್ ಅಬ್ಸರ್ವಿಂಗ್ ಫ್ರಮ್ ದಿಸ್ ಪಾಯಿಂಟ್ ಅಂಡ್ ವಿ ನೀಡ್ ಟು ಮೂವ್ ಟುವರ್ಡ್ಸ್ ದ ಅದರ್ ಎಂಡ್. ಅಂದ್ರೆ ನಾನು ಇಲ್ಲಿ ಈ ಕಡೆಯಿಂದ ಅಬ್ಸರ್ವ್ ಮಾಡ್ತಾ ಆ ಕಡೆ ಮೂವ್ ಆಗ್ತದೆ. ಸೊ ನಾನು ಯಾವಾಗ ಅಬ್ಸರ್ವ್ ಮಾಡ್ತಿದ್ದೇನೋ ಸೊ ಆವಾಗ ಏನಾಯ್ತು ಅಂತಂದ್ರೆ ನಮಗೆ ಪಿನ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 2 ಪಿನ್ ನೋಡಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಅಬ್ಸರ್ವ್ ಮಾಡುವ ಈ ರೀತಿ ನಾನು 2 ಪಿನ್ ಅನ್ನ ಇಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ ನೋಡಿ. ಇದನ್ನು ಅಬ್ಸರ್ವ್ ಮಾಡ್ತಾ ನಾನು ಹೀಗೆ ಮಾಡಿದಾಗ ಇಲ್ಲಿ ನಾನು ಪಿನ್ ಅನ್ನ ಎಕ್ಸಾಕ್ಟ್ಲಿ ಒಂದು ಪಿನ್ ಅಂತ ಹೇಳ್ತೇನೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಈ ಪಿನ್ ಅನ್ನು ಇನ್ಸರ್ಟ್ ಮಾಡಬೇಕಿದ್ರೆ ಇಲ್ಲಿಂದ ಅಬ್ಸರ್ವ್ ಮಾಡಿದಾಗ ಇದೇ ಲೈನ್ ಅಲ್ಲಿ ಏನಾಗಿದೆ, 2 ಪಿನ್ ಒಂದ ಆಫ್ಟರ್ ಅನದರ್, ಒಂದರ ಹಿಂದೆ ಇನ್ನೊಂದು ಬರೋ ರೀತಿ ನಾವು ನೋಡ್ಕೊಳ್ಬೇಕು ಈ ರೀತಿ ನೋಡಿ. ಅದ್ರ ನಂತರ ಏನಾಗಿದೆ ಅಂತಂದ್ರೆ ನಾವು ಈ 3ನೇ ಪಿನ್ ಅನ್ನ ಸೇಮ್ ಡೈರೆಕ್ಷನ್ ಅಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ಸೊ ದಟ್ ನಾವು ಆಲ್ ದ 3 ಪಿನ್ಸ್ ಆರ್ ಅಲಾಂಗ್ ದ ಸೇಮ್ ಡೈರೆಕ್ಷನ್. 3 ಪಿನ್ ಒಂದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ. ನಂತರ ಸೇಮ್ ಡೈರೆಕ್ಷನ್ ಅಲ್ಲಿ ಅಬ್ಸರ್ವ್ ಮಾಡ್ತಾ 4ನೇ ಪಿನ್ ಅನ್ನ ಇಲ್ಲಿ ಇನ್ಸರ್ಟ್ ಮಾಡ್ತೀವಿ ನೋಡಿ. 4 ಪಿನ್ ಏನಾಗಿದೆ ಅಂತಂದ್ರೆ ದೇ ಆರ್ ಅಲಾಂಗ್ ಸ್ಟ್ರೇಟ್ ಲೈನ್. ನಾನು ಇದನ್ನು ವಿತ್ ಹೆಲ್ಪ್ ಆಫ್ ವಿಡಿಯೋ ತೋರಿಸ್ತಾ ಇದ್ದೇನೆ, ನೀವು ಅಬ್ಸರ್ವ್ ಮಾಡಿ. ನಾವು ಇದನ್ನು ಮಾಡಿದ್ದೇವೆ ನೋಡಿ. ಇಲ್ಲಿ ಹೀಗೆ 4 ಪಿನ್ ಏನಾಗಿದೆ, ಇಲ್ಲಿ ಡಯಾಗ್ರಾಮ್ ಅಲ್ಲಿ ತೋರಿಸ್ತಾ ಇರುವಂತಹ 4 ಪಿನ್. ಸೊ ದೇ ಆರ್ ಅಲಾಂಗ್ ದ ಸೇಮ್ ಡೈರೆಕ್ಷನ್. ಇದು ಈ ಫಸ್ಟ್ ಪಿನ್, ಈ ಸೆಕೆಂಡ್ ಪಿನ್, ಥರ್ಡ್ ಪಿನ್ ಅಂಡ್ ಫೋರ್ತ್ ಪಿನ್, ದೇ ಆರ್ ಅಲಾಂಗ್ ದ ಸೇಮ್ ಸ್ಟ್ರೇಟ್ ಲೈನ್. 3 ಅಲ್ಲ 4 ಪಿನ್ ಕಾಣಿಸ್ತಾ ಇದೆ, 1 2 ಇಲ್ಲೊಂದು ಮತ್ತೆ ಇಲ್ಲೊಂದು. ಬಟ್ ದೇ ಆರ್ ನಾಟ್ ಇನ್ ಅ ಸ್ಟ್ರೇಟ್ ಲೈನ್. ಬಟ್ ನಾವು ಮೂವ್ ಮಾಡ್ತಾ ಬಂದಾಗ ನಾವು ಇದನ್ನು ಇನ್ಸರ್ಟ್ ಮಾಡಬೇಕಿದ್ರೆ 3rd ಪಿನ್ ಮತ್ತು 4th ಪಿನ್ ಅನ್ನ ಇನ್ಸರ್ಟ್ ಮಾಡಬೇಕಿದ್ರೆ ಹೇಗೆ ಮಾಡಬೇಕು ಅಂತಂದ್ರೆ ದೇ ಶುಡ್ ಬಿ ಅಲಾಂಗ್ ಎ ಸೇಮ್ ಸ್ಟ್ರೇಟ್ ಲೈನ್ ಅಂತ. ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ವಿಡಿಯೋದಲ್ಲಿ ಮುಂದೆ ಪ್ಲೇ ಮಾಡ್ತಾ ಹೋದಾಗ ಯು ಕ್ಯಾನ್ ಸಿ ದಟ್. ಈಗ ನೋಡಿ ಆಲ್ಮೋಸ್ಟ್ ಹತ್ರ ಬರ್ತಾ ಇದೆ. ನಾನು ಇದನ್ನ ಮತ್ತು ಮುಂದೆ ತಗೊಂಡೋದಾಗ 4 ಪಿನ್ ದೇ ಆರ್ ಫೌಂಡ್ ಟು ಬಿ ಅಲಾಂಗ್ ಎ ಸೇಮ್ ಸ್ಟ್ರೇಟ್ ಲೈನ್ ನೋಡಿ. ಅಬ್ಸರ್ವ್ ಮಾಡಿ ಸೇಮ್ ಸ್ಟ್ರೇಟ್ ಲೈನ್. 4 ಪಿನ್ಸ್ ಏನಾಗಿದೆ ಅಂತಂದ್ರೆ ಸೊ ದೇ ಆರ್ ಅಲಾಂಗ್ ದ ಸೇಮ್ ಸ್ಟ್ರೇಟ್ ಲೈನ್. 4 ಪಿನ್ ನೀವು ಕಾಣಿಸ್ತಾ ಇರ್ಬೋದು, ನಿಮ್ಗೆ ಇಲ್ಲಿ ಅಷ್ಟು ಕಾಣಿಸ್ತಾ ಇರ್ಬೋದು 4 ಪಿನ್. ಕೇರ್ಫುಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ 4 ಪಿನ್ ಸೇಮ್ ಸ್ಟ್ರೇಟ್ ಲೈನ್ ಅಲ್ಲಿ ಬಂದ ಮೇಲೆ ನಾವೇನ್ ಮಾಡ್ತೇವೆ ಅಂತಂದ್ರೆ
ಟೇಬುಲೇಷನ್ ಅನ್ನು ಇದನ್ನ ತೆಗಿತೇವೆ, ಇಲ್ಲಿ ಇವೆರಡನ್ನು ತೆಗಿತೇವೆ. ಆಮೇಲೆ ಈ ಲೈನ್ ಅನ್ನು ನಾವೇನ್ ಮಾಡ್ತೇವೆ, ಪಿನ್ಸ್ ಅನ್ನ ರಿಮೂವ್ ಮಾಡಿ ಈ ಲೈನ್ ಅನ್ನ ಡ್ರಾ ಮಾಡ್ತೇವೆ. ಹೀಗೆ ನೋಡಿ, ದ ಪಾಯಿಂಟ್ ವೇರ್ ದ ಇನ್ಸಿಡೆಂಟ್ ಲೈಟ್ ಮತ್ತೆ ಎಮರ್ಜೆಂಟ್ ಲೈಟ್ ಕಟ್ ಆಗ್ತಿದೆ, ಆ ಪಾಯಿಂಟ್ ಅನ್ನ ರೆಫರೆನ್ಸ್ ಆಗಿ ತಗೊಂಡು ನಾವು ಇಲ್ಲಿ ಪ್ರೊಟ್ರಾಕ್ಟರ್ ಅನ್ನು ಇಟ್ಟು ವಿ ಆರ್ ಗೋಯಿಂಗ್ ಟು ಮೇಜರ್ ದ ಆಂಗಲ್ ಆಫ್ ಡಿವಿಯೇಷನ್. ನೋಡಿ ಇಲ್ಲಿ ಏನಾಗಿದೆ, ಇದು 10, 20, 30, 40, 50 1 ಬರ್ತದೆ. ಸೊ ದಿಸ್ ಆಂಗಲ್ ಇಸ್ ನೌ 51 ಡಿಗ್ರೀಸ್. ಆಂಗಲ್ ಆಫ್ ಇನ್ಸಿಡೆನ್ಸ್ 40 ಡಿಗ್ರಿ ಇದ್ದಾಗ ಆಂಗಲ್ ಆಫ್ ಡಿವಿಯೇಷನ್ ಏನಾಗಿದೆ 51 ಡಿಗ್ರೀಸ್ ಬರ್ತಾ ಇದೆ. ಸೊ ಅದನ್ನೇ ನಾವು ಎಂಟರ್ ಮಾಡ್ತಾ ಹೋಗ್ಬೇಕು. ನೋಡಿ, ಸಿಮಿಲರ್ಲಿ ವಿ ಹ್ಯಾವ್ ಟು ಡೂ ದ ಸೇಮ್ ಫಾರ್ ಆಲ್ ದ ಅದರ್ ಆಂಗಲ್ ಆಫ್ 35, 40, 45, 50, 55, 60. ಇದೇ ರೀತಿ ನಾವು ಇದನ್ನ ಆಂಗಲ್ಸ್ ಅನ್ನ ಮೇಜರ್ ಮಾಡ್ತಾ ಹೋಗ್ಬೇಕು. ಐ ಆಮ್ ಗೋಯಿಂಗ್ ಟು ಎಂಟರ್ ದೋಸ್. ಫಾರ್ ಅನ್ ಎಕ್ಸಾಂಪಲ್ ಇಲ್ಲಿ ಏನಾಗಿದೆ, ಫಸ್ಟ್ 54 ಡಿಗ್ರೀಸ್ ಬರ್ತಾ ಇದೆ ಅಂತ ಅಸ್ಯೂಮ್ ಮಾಡುವ. ನೆಕ್ಸ್ಟ್ 51 ಬರ್ತಾ ಇದೆ ಡಿಗ್ರೀಸ್. ಆಮೇಲೆ ಇಟ್ ವಿಲ್ ಬಿ ರಿಪ್ರೆಸೆಂಟೆಡ್ as 46 ಡಿಗ್ರೀಸ್. ಆಮೇಲೆ ಅದನ್ನೇನಾಗಿದೆ ಅಂತಂದ್ರೆ 42 ಡಿಗ್ರಿ ಬರ್ತಾ ಇದೆ. ದೆನ್ ಏನಾಗಿದೆ 40 ಡಿಗ್ರೀಸ್ ಬರ್ತಾ ಇದೆ. ದೆನ್ 42 ಬರ್ತಾ ಇದೆ. ದೆನ್ 45 ಬರ್ತಾ ಇದೆ. ಸೊ ಈಗ ನೀವು ರೀಡಿಂಗ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಯು ಕ್ಯಾನ್ ಸಿ ದಟ್ ದ ವ್ಯಾಲ್ಯೂ ಆಫ್ ದ ಆಂಗಲ್ ಆಫ್ ಡಿವಿಯೇಷನ್ ಇಸ್ ಫಸ್ಟ್ ಡಿಕ್ರೀಸಿಂಗ್ with increase in the angle of incidence. Then ಏನಾಗಿದೆ ಅಂತಂದ್ರೆ it will reach the minimum here, then it will again start to increase. So this is how we have to get the readings here. ಈ ರೀತಿ ರೀಡಿಂಗ್ಸ್ ನಮ್ಗೆ ಸಿಗ್ತಾ ಹೋಗಿ ನಾವು ಇದನ್ನೇ ನಾವು ಮುಂದೆ ಇದನ್ನ ಟ್ಯಾಬ್ಯುಲೇಷನ್ ಬರ್ತಾ ಇರುವಂತ ವ್ಯಾಲ್ಯೂಸ್ ಅಂತ ತಗೊಂಡು ಗ್ರಾಫ್ ಅನ್ನ ಪ್ಲಾಟ್ ಮಾಡಿದಾಗ the graph obtained will be like this. But with increase in the value of angle of incidence, there will be decrease in the value of deviation, then reaches the minimum, then it will increase. ನೋಡಿ ಸ್ಟೂಡೆಂಟ್ಸ್, ಗ್ರಾಫ್ ಅನ್ನ ಪ್ಲಾಟ್ ಮಾಡಬೇಕಿದ್ರೆ ಯೂಸಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ ವಿ ಹ್ಯಾವ್ ಟು ಡಿಟರ್ಮಿನ್ ದ ಸ್ಕೇಲ್ ಇಯರ್. ಇಲ್ಲಿ ಸ್ಕೇಲ್, ಗ್ರಾಫ್ ಅಲ್ಲಿ ಸ್ಕೇಲ್ ಇಂಪಾರ್ಟೆಂಟ್. ನಮ್ಮ ಸ್ಕೇಲ್ ಏನಾಗಿರ್ಬೇಕಂತಂದ್ರೆ ಇಲ್ಲಿ ನಮಗೆ ಒರಿಜಿನ್ ಅವಶ್ಯಕತೆ ಇಲ್ಲ. ಸೊ ದಟ್ಸ್ ವೈ ಡಿಪೆಂಡಿಂಗ್ ಅಪಾನ್ ಅವರ್ ರೀಡಿಂಗ್ ನಾವಿಲ್ಲಿ ಯಾವುದೋ ಒಂದು ವರ್ಟೆಕ್ಸ್ ಇಂದ ಸ್ಟಾರ್ಟ್ ಮಾಡ್ಬೋದು. ಫಾರ್ ಅನ್ ಎಕ್ಸಾಂಪಲ್ 30 ಡಿಗ್ರಿ ಅಲಾಂಗ್ ದ ಎಕ್ಸ್ ಆಕ್ಸಿಸ್, 30 ಡಿಗ್ರಿ ಅಲಾಂಗ್ ದ ವೈ ಆಕ್ಸಿಸ್, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ನಾವು. Along the x-axis we can take 1 centimeter is equal to 5 degrees, and similarly y-axis ಅಲ್ಲೂ ಕೂಡ 1 centimeter is equal to 5 degrees ಅಂತ ಹೇಳ್ಬೋದು. ಅದೇ ರೀತಿ ಏನಾಗಿದೆ ಇಲ್ಲಿ 35, 40, 45, 50, 55 ಈ ರೀತಿ ರೀಡಿಂಗ್ ಬರ್ತಾ ಹೋಗುತ್ತೆ ನಮಗೆ. ಅದೇ ರೀತಿ ಇಲ್ಲಿ 35, 40, 45 ಈ ರೀತಿ ರೀಡಿಂಗ್ ಬರ್ತಾ ಹೋಗುತ್ತೆ. ಕರೆಸ್ಪಾಂಡಿಂಗ್ ಪಾಯಿಂಟ್ಸ್ ಅನ್ನ ಮಾರ್ಕ್ ಮಾಡ್ತಾ ಹೋದಾಗ ವಿ ಹ್ಯಾವ್ ಟು ಡ್ರಾ ದ ಸ್ಮೂತ್ ಕರ್ವ್. ಸಪೋಸ್ ಫಾರ್ ಎಕ್ಸಾಂಪಲ್ 1 ಪಾಯಿಂಟ್ ಇಲ್ಲಿ ಬರ್ತಾ ಇದೆ, 1 ಪಾಯಿಂಟ್ ಇಲ್ಲಿ ಬರ್ತಾ ಇದೆ, 1 ಪಾಯಿಂಟ್ ಇಲ್ಲಿ ಬರ್ತಾ ಇದೆ, ಇನ್ನೊಂದು ಪಾಯಿಂಟ್ ಇಲ್ಲಿ ಬರ್ತಾ ಇದೆ, ಇನ್ನೊಂದು ಇಲ್ಲಿ ಬರ್ತಾ ಇದೆ, ಇನ್ನೊಂದು ಇಲ್ಲಿ ಬರ್ತಾ ಇದೆ ಅಂತ ನೋಡಿ. ಇಟ್ ಈಸ್ ನಾಟ್ ನೆಸೆಸರಿ ದಟ್ ವಿ ಹ್ಯಾವ್ ಟು ಜಾಯಿನ್ ಆಲ್ ದ ಪಾಯಿಂಟ್ಸ್. ಗ್ರಾಫ್ ಅಲ್ಲಿ ಎಲ್ಲಾ ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡೋ ಅವಶ್ಯಕತೆ ಇಲ್ಲ. ವಿ ಹ್ಯಾವ್ ಟು ಡ್ರಾ ದ ಸ್ಮೂತ್ ಕರ್ವ್ ಹಿಯರ್. ಒಂದು ಸ್ಮೂತ್ ಕರ್ವ್ ಅನ್ನ ಡ್ರಾ ಮಾಡಿದಾಗ ಅದರ ಬಾಟಮ್ ಮೋಸ್ಟ್ ಪಾಯಿಂಟ್ ಅದಕ್ಕೆ ಕರೆಸ್ಪಾಂಡ್ ಆಗಿರುವಂತ ಡೆಲ್ಟಾ ವ್ಯಾಲ್ಯೂ ನೋಡಿ. ಈ ಬಾಟಮ್ ಮೋಸ್ಟ್ ಪಾಯಿಂಟ್ ಇಂದ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲ್ ಆಗಿ ಒಂದು ಲೈನ್ ಡ್ರಾ ಮಾಡಿ ಆ ಲೈನ್ ಎಲ್ಲಿ ವೈ ಆಕ್ಸಿಸ್ ಅನ್ನ ಕಟ್ ಮಾಡ್ತಾ ಇದೆಯೋ ಸೊ ದಟ್ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ದ ಡಿವಿಯೇಷನ್ ದಟ್ ಈಸ್ ನೋನ್ ಆಸ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ನೋಡಿ, ಗ್ರಾಫ್ ಹ್ಯಾಸ್ ಟು ಬಿ ಸ್ಮೂತ್. ದೇರ್ ಆರ್ ಎರರ್ಸ್ ಇನ್ ದ ಮೆಜರ್ಮೆಂಟ್. ವಿ ಕ್ಯಾನಾಟ್ ಅವಾಯ್ಡ್ ದ ಮೆಜರ್ಮೆಂಟ್. ದರ್ಫೋರ್ ಗ್ರಾಫ್ ಅನ್ನ ಹಾಕಿದಾಗ ನಾವು ಸ್ಮೂತ್ ಕರ್ವ್ ಅನ್ನ ಡ್ರಾ ಮಾಡಿ ಈ ಎರರ್ಸ್ ಅನ್ನ ಮಿನಿಮೈಸ್ ಮಾಡಬಹುದು. ಸೊ ದಟ್ಸ್ ವೈ ವಿ ಆರ್ ಡ್ರಾಯಿಂಗ್ ದ ಗ್ರಾಫ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ನೋಡಿ, ಇಲ್ಲಿ ಕಾನ್ಸೆಪ್ಟ್ ಇಷ್ಟೇ. ಗ್ರಾಫ್ ಇಂದ ನಾವು ಇದನ್ನ ವ್ಯಾಲ್ಯೂ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಇದ್ರ ಕುರಿತಾದ ಕಂಪ್ಲೀಟ್ ಎಕ್ಸ್ಪೆರಿಮೆಂಟಲ್ ಚಾರ್ಟ್ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.